ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವಿವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ 1.3ರ 19 ಮತ್ತು 20ರ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 19ನೇ ಲೆಕ್ಕ 200 ಮರದ ದಿಮ್ಮಿ ಅಂದರೆ ಕೊರಡುಗಳು ಕೆಳಗಡೆ ಸೂಚಿಸಿರುವಂತೆ ಒಂದರ ಮೇಲೆ ಒಂದನ್ನು ಜೋಡಿಸಲಾಗಿದೆ. ಕೆಳಭಾಗದ ಸಾಲಿನಲ್ಲಿ 20 ದಿಮ್ಮಿಗಳು, ಆನಂತರದ ಸಾಲಿನಲ್ಲಿ 19 ದಿಮ್ಮಿಗಳು ಹೀಗೆ ಮುಂದುವರೆದಿವೆ. ಅಂದರೆ ಚಿತ್ರ 1.5 ಅಂತ ಇದೆ. 200 ದಿಮ್ಮಿಗಳನ್ನು ಎಷ್ಟು ಸಾಲುಗಳಲ್ಲಿ ಇಡಲಾಗಿದೆ ಮತ್ತು ಅತ್ಯಂತದ ಮೇಲ್ಭಾಗ ಸಾಲಿನಲ್ಲಿರುವ ದಿಮ್ಮಿಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಇಲ್ಲಿ ಕೆಳಗೆ 20 ಇದೆಯಂತೆ, ಅದ್ರ ಮೇಲೆ 19, ಅದ್ರ ಮೇಲೆ 18, ಹಿಂಗೆ ಡ್ಯಾಶ್ 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 ಟೋಟಲ್ ಬರುತ್ತಂತೆ. ಇವನ್ನೆಲ್ಲ ಕೂಡಿದ್ರೆ ಒಟ್ಟು 200 ಮರದ ದಿಮ್ಮಿಗಳಾಗುತ್ತಂತೆ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ, ಈ ಟೋಟಲ್ ಏನು ಮೇಲಿದೆಯಲ್ಲ, ಮೇಲೆ ಅದ್ರ ಮೇಲಿರ್ತಕ್ಕಂಥ ದಿಮ್ಮಿಗಳು ಎಷ್ಟು, ಆಮೇಲೆ ಇಂಥ ಲೈನ್ ಎಷ್ಟು ಆಗ್ತವೆ ಅಂತ, 1 2 3 ಏನು 3 ಲೈನ್ ಆತಿಲ್ಲಿ, ಹಂಗೆ ಇಂಥ ಲೈನ್ಗಳು ಎಷ್ಟು ಆಗ್ತವೆ ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನಾವು ಇಲ್ಲಿ ಏನು ಬರ್ಕೋಬೇಕು ಅಂತಂದರೆ, ಫಸ್ಟು ಇದು ಎ, ಈ ಕೊರಡುಗಳು ಕೊರಡುಗಳ ಸಂಖ್ಯೆ ಸಮಾಂತರ ಶ್ರೇಣಿಯಲ್ಲಿವೆ ಅಂತ ಕೊರಡುಗಳು ಸಮಾಂತರ ಶ್ರೇಣಿಯಲ್ಲಿರೋದ್ರಿಂದ ಇಲ್ಲಿ ಕೆಳಗಡೆ 20, ಮೇಲೆ ಆಮೇಲೆ ಅದ್ರ ಮೇಲೆ 19, ಅದ್ರ ಮೇಲೆ 18, ನೆಕ್ಸ್ಟ್ 17, ಅಪ್ ಟು ಡ್ಯಾಶ್ 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 ಇಷ್ಟು. ಇಲ್ಲಿ ಎಷ್ಟು ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಇದೇ ಏನಿದು ಎ ಎನ್, ಇದನ್ನೇನು ಎ ಎನ್. ಸೊ ಹಾಗಾದರೆ ನಾವೇನು ಕಂಡಿಬೇಕು, ಎ ಎನ್ ಕಂಡಿಬೇಕು. ಆಮೇಲೆ ಎಷ್ಟು ಸಾಲು ಅಂತ ಇಲ್ಲಿ ಬರ್ಕೊಳ್ಳೋಣ. ಮೊದಲ ಪದ ಎ ಈಸ್ ಈಕ್ವಲ್ ಟು 20, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. ಸರಿಯಾಗಿ ನೋಡಿ, A2 ಅಂದರೆ 19 ಮೈನಸ್ A1 ಅಂದರೆ 20. ಅಲ್ಲಿಗೆ 19ರಲ್ಲಿ 20 ಹೋದರೆ, ಅಂದರೆ 20ರಲ್ಲಿ 19 ಹೋದರೆ 1, ದೊಡ್ಡ ಸಂಖ್ಯೆ 20, 20 ಪಕ್ಕ ಮೈನಸ್ ಇದೆ. ಅಲ್ಲಿಗೆ ಡಿ ಈಸ್ ಈಕ್ವಲ್ ಟು -1. ಡಿ ಈಸ್ ಈಕ್ವಲ್ ಟು ಏನೋ -1. ಇಲ್ಲಿ ಏನು ಕಂಡುಹಿಡಿಬೇಕು ನಾವು, ಎ ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಹೌದಾ, ಮೇಲ್ಗಡೆ ಸಾಲಿನಲ್ಲಿ ಎಷ್ಟಿದ್ದಾವೆ, ಆಮೇಲೆ ಎಷ್ಟು ಲೈನ್ ಇದ್ದಾವೆ ಅಂತ. ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇವೆರಡನ್ನು ನಾವು ಕಂಡುಹಿಡಿಯೋಣ. ಆದರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಟೋಟಲ್ ದಿಮ್ಮಿಗಳು ಎಷ್ಟಂತೆ, 200 ಮರದ ದಿಮ್ಮಿಗಳು ಅಂತೆ. ಅಂದರೆ ಇದೇನು ಕೊಟ್ಟಿದ್ದಾರೆ, ಎಸ್ ಎನ್ ಈಸ್ ಈಕ್ವಲ್ ಟು 200 ಅನ್ನೋದು ಒಂದು ಕೊಟ್ಟಿದ್ದಾರೆ. ಎಸ್ ಎನ್ ಈಸ್ ಈಕ್ವಲ್ ಟು 200 ಅನ್ನೋದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಎಸ್ ಎನ್ ಸೂತ್ರವನ್ನು ಬರ್ಕೊಳ್ಳೋಣ. ಎಸ್ ಎನ್ ಸೂತ್ರ ಈಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಇದು 200, ಇದು ಈಸ್ ಈಕ್ವಲ್ ಟು n/2 2a, 2 ಇಂಟು ಎ ಅಂತಂದರೆ 20 ಪ್ಲಸ್ ಎನ್ ಗೊತ್ತಿಲ್ಲ, n-1, ಡಿ ಅಂದರೆ -1. ಎರಡನ್ನು ಒರೆ ಗುಣಾಕಾರ ಮಾಡೋಣ ನಾವು. ಅಲ್ಲಿಗೆ 200 ಇಂಟು 2 ಇಸ್ ಈಕ್ವಲ್ ಟು n, 22 40 ಪ್ಲಸ್ n-1 ಇಂಟು -1. ಈಗ 400, 22 40, 0 400. ಈಗ n 40 ನೋಡಿ, -1ರಿಂದ ಗುಣಿಸೋಣ. ಸೊ ಪ್ಲಸ್ ಇಂಟು ಮೈನಸ್ n, ಕರೆಕ್ಟಾ? ನೆಕ್ಸ್ಟು ಮೈನಸ್ ಇಂಟು ಮೈನಸ್ ಪ್ಲಸ್ 1. ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, 400 ಇಸ್ ಈಕ್ವಲ್ ಟು n ಇಂಟು, ನೋಡಿ ಈ 41 ಕೂಡಿದ್ರೆ 41 ಮೈನಸ್ n. ಈ ಎನ್ನಿಂದ ಗುಣಿಸ್ಬಿಡೋಣ ನಾವು. 400 ಇಸ್ ಈಕ್ವಲ್ ಟು 41n ಮೈನಸ್ n². ಇದು ಯಾವುದು ವರ್ಗ ಸಮೀಕರಣ ಆಯಿತು. ಹಾಗಾಗಿ ಇದನ್ನು ಈಕ್ವಲ್ಟುನಿಂದ ಆ ಕಡೆ ಕಳಿಸೋಣ. ಇದೇನಾಗುತ್ತೆ, ಪ್ಲಸ್ ಆಗುತ್ತೆ. ಇದನ್ನು ಈಕ್ವಲ್ಟುನಿಂದ ಆ ಕಡೆ ಕಳಿಸೋಣ, ಮೈನಸ್ ಆಗುತ್ತೆ. ಅಲ್ಲಿಗೆ n² ಮೈನಸ್ 41n. ಇದು 400 ಅಲ್ಲೇ ಇದೆ. ಸೊ ಹಾಗಾಗಿ ಪ್ಲಸ್ 400 ಇಸ್ ಈಕ್ವಲ್ ಟು 0. ಇಲ್ಲೇನು ಬಂತು, 400 ಬರುತ್ತೆ. ಸೊ ಈ 400 ಕೂಡಿದ್ರೆ ಕಳೆದ್ರೆ ಮಧ್ಯದ ಪದ, ಗುಣಿಸಿದ್ರೆ ಇದೇ ಪದ ಆಗಬೇಕು. ಆ ರೀತಿ ಇದರ ಅಪವರ್ತನಗಳನ್ನು ಬರ್ಕೊಳ್ಳೋಣ. ಬರ್ಕೊಳ್ಲಿಕ್ಕೆ ಏನು ಮಾಡಬೇಕು, ನಾವು ಇದನ್ನು 2ರಿಂದ ಭಾಗಿಸ್ಕೊಂತ ಹೋಗೋಣ. 2 2ಲೆ ಅಂದರೆ 2 200ಲೆ, 2 100ಲೆ, 2 50ಲೆ, 2 25ಲೆ, ಹೌದಾ? ನೆಕ್ಸ್ಟ್ 5 5ಲೆ. ಸೊ ಇಲ್ಲಿಗೆ ಮುಗಿಯುತ್ತೆ. ಈಗ ಏನು 41 ಬರಬೇಕು. ಸೊ 41 ಬರಲಿಕ್ಕೆ ಏನು ಮಾಡೋಣ, 25 ತೊಗೊಂಬಿಡೋಣ. ಅಲ್ಲಿಗೆ 2 2 4, ನೋಡಿ ಇಲ್ಲಿ 16 ಆಯಿತು, ಇದು 25 ಆಯಿತು. ಅಲ್ಲಿಗೆ 400, ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇರೋದು. ಇದು 16 25ಲೆ, ನೋಡಿ 16 25ಲೆ 400, 25 ಮತ್ತು 16 ಕೂಡಿದ್ರೆ ನೋಡಿ ಎಷ್ಟು ಬರಬೇಕು,
41 ಬರಬೇಕು. ಬರುತ್ತಾ? ಎಸ್ ಬರುತ್ತೆ. ಎರಡೂ ಕಡೆ ಮೈನಸ್ ಹಾಕ್ಬಿಡೋಣ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಮತ್ತು ಎರಡೂ ಕೂಡಿದ್ರೆ -41 ಬರುತ್ತೆ. ಸೊ ಈಗ ನೋಡಿ n² -16n -25n ಪ್ಲಸ್ 400 = 0. ಈಗ ಇವೆರಡರಲ್ಲೂ ಕಾಮನ್ ಏನಿದೆ? n ಕಾಮನ್ ಇದೆ. ಸೊ n ತಗೊಂಡ್ರೆ ಇಲ್ಲಿ 16 ಮಾತ್ರ ಉಳಿತು. ಇದರಲ್ಲಿ 25 ಕಾಮನ್ ಇದೆ. ಸೊ ಆಗ 25 16ಲೇ ನೋಡಿ, 25 16ಲೇ ಆಗುತ್ತೆ. ಅಲ್ಲಿಗೆ ಇದೇನಾಗುತ್ತೆ? ಮೈನಸ್ ಹೊರಗಡೆ ತೆಗೋದ್ರಿಂದ -16 = 0. ಈಗ ಇವೆರಡರಲ್ಲೂ ಕಾಮನ್ನು n-16 ಇದೆ. ಸೊ ಅದನ್ನು ಹೊರಗೆ ತಗೊಂಡ್ರೆ ಇಲ್ಲಿ n-25 = 0. ಈಗ n-16 = 0 ಅಥವಾ n-25 = 0 ಎರಡು ಸಿಗುತ್ತೆ. ಈಗ n = 16 ಅಥವಾ n = 25 ನೋಡ್ರಿ, ಎರಡೂ ಸಿಕ್ತು ನಮಗೆ. ಏನು n ಕಂಡುಹಿಡಿಬೇಕಾಗಿತ್ತು ನಾವು, ಇಲ್ಲಿ ಎರಡು ಸಿಕ್ತು. ಯಾವುದು ಅದು ಸರಿ ಅಂತೇಳಿ ಈಗ n ಸಿಕ್ತಲ್ಲ, ನಾವು an ಕಂಡುಹಿಡಿಯೋಣ. ಸೊ ಈಗ ಮುಂದಿನ ಪೇಜಲ್ಲಿ ಮಾಡ್ತಾ ಹೋಗಿ ನೋಡಿ, n = 16 ಅಥವಾ n = 25 ಅಂತಿದೆ. an ತಗೊಳ್ಳೋಣ ನಾವು. an = a + n-1 × d. ಈಗ an = a ಅಂತಂದರೆ ಇಂದಿನ ಇದರಲ್ಲಿ ನೋಡಿ, a ಅಂದ್ರೇನು? 20. ಹೌದಾ? a ಅಂದ್ರೇನು? 20 ಪ್ಲಸ್ n ಫಸ್ಟ್ 16 ತಗೊಳ್ತೀನಿ ನಾನು. 16 ಮೈನಸ್ 1. ಡಿ ಅಂದ್ರೇನು? ಡಿ ಅಂದರೆ ನೋಡಿ, ಇಲ್ಲಿ ಹಿಂದಿನ ಲೆಕ್ಕದಲ್ಲಿ ಏನಿದೆ? ಡಿ -1 ಇದೆ. ಸೊ ಹಾಗಾಗಿ ಡಿ -1. ಸೊ ಅಲ್ಲಿಗೆ a 16 = 20 ಪ್ಲಸ್ ನೋಡಿ, 16ರಲ್ಲಿ 1 ಹೋದರೆ 15 -1. ಅಲ್ಲಿಗೆ a 16 = 20 ಪ್ಲಸ್ ಇಂಟು ಮೈನಸ್ -15. ಅಲ್ಲಿಗೆ a 16 = 5. a 16 = 5. ಸೊ ಅದೇ ರೀತಿ ಇನ್ನೊಂದು ನಾವು ಮಾಡೋಣ. ಏನು? ಈಗ an = 25 ಮಾಡೋಣ. a + n-1 × d. a 25 a ಅಂದರೆ 20 ಪ್ಲಸ್ n ಅಂದರೆ 25 -1 d ಅಂದರೆ -1. ಈಗ 20 ಪ್ಲಸ್ 25ರಲ್ಲಿ 1 ಹೋದರೆ 24 -1. ಈ ಪ್ಲಸ್ ಇಂಟು ಮೈನಸ್ -24. 24ರಲ್ಲಿ 20 ಹೋದರೆ 4 ದೊಡ್ಡ ಸಂಖ್ಯೆ 24, ಅದ್ರ ಪಕ್ಕ ಮೈನಸ್ ಇದೆ. ಸೊ 25. ಅಂದರೆ ಇದ್ರೇನು ಅರ್ಥ ಗೊತ್ತಾ? ಮೇಲ್ಗಡೆಯಲ್ಲಿ ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೇಲ್ಗಡೆ ಬರುತ್ತಲ್ಲ, ಅಲ್ಲಿ -4 ಇರುತ್ತಂತೆ ಅಂತ ಕೊಟ್ಟಿದ್ದಾರೆ. -4 ಇರೋಕ್ಕೆ ಸಾಧ್ಯನಾ? ಇಲ್ಲ. ಸೊ ಹಾಗಾಗಿ ಈ ವ್ಯಾಲ್ಯೂ ಬರೋಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಹಾಗಾಗಿ ಈ ವ್ಯಾಲ್ಯೂ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ an ≠ ಋಣಾತ್ಮಕ. an ಋಣಾತ್ಮಕ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ದೇರ್ ಫಾರ್ ನಾವು ಫೈನಲ್ ಆಗಿ ಏನು ಬರಿಬೋದು? ಇದು ಕೊರಡುಗಳ ಕೊನೆಯ ಸಾಲಿನಲ್ಲಿ ಎಷ್ಟಿದ್ದಾವೆ? 5 ಇದ್ದಾವೆ. ಮೇಲ್ಗಡೆಯಲ್ಲಿ 5 ಇದ್ದಾವೆ. ಆಮೇಲೆ ಒಟ್ಟು ಆ ಕೊರಡುಗಳ ಏನು ಸಾಲುಗಳ ಸಂಖ್ಯೆ ಎಷ್ಟಿದೆ? 16 ಅಂತ ಬರೆದ್ಬಿಟ್ರೆ ಈ ಲೆಕ್ಕ ಮುಗಿಯುತ್ತೆ. ನೋಡಿ, ಮರದ ದಿಮ್ಮಿಗಳನ್ನು 16 ಸಾಲುಗಳಲ್ಲಿ ಜೋಡಿಸಲಾಗಿದೆ ಮತ್ತು ಅತ್ಯಂತ ಮೇಲಿನ ಸಾಲಿನಲ್ಲಿ 5 ದಿಮ್ಮಿಗಳಿವೆ ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು ಕೊನೆ ಲೆಕ್ಕ 20ನೇ ಲೆಕ್ಕ. ಒಂದು ಆಲೂಗಡ್ಡೆ ಓಟದಲ್ಲಿ ಒಂದು ಬುಟ್ಟಿಯನ್ನು ಪ್ರಾರಂಭದಲ್ಲಿ ಮೊದಲನೇ ಆಲೂಗಡ್ಡೆಯಿಂದ 5 ಮೀಟರ್ ದೂರದಲ್ಲಿ ಇಡಲಾಗಿದೆ. ಉಳಿದ ಆಲೂಗಡ್ಡೆಯನ್ನು ಒಂದೇ ರೇಖೆಯ ಮೇಲೆ ಪರಸ್ಪರ 3 ಮೀಟರ್ ಅಂತರದಲ್ಲಿ ಇಡಲಾಗಿದೆ. ಈ ರೇಖೆಯ ಮೇಲೆ ಒಟ್ಟು 10 ಆಲೂಗಡ್ಡೆಗಳು ಇದ್ದಾವೆ ಅಂತ. ಅಂದರೆ ಇದು ಒಂದು ನೋಡಿ ಬಕೆಟ್, ಇದು ಹೌದಾ? ಬಕೆಟು ಇಲ್ಲಿ ಒಂದು 5 ಮೀಟ್ರ್ ಅಂತರದಲ್ಲಿದೆ, ಒಂದು 3 ಮೀಟ್ರ್ ಅಂತರದಲ್ಲಿದೆ, ಇನ್ನೊಂದು ಅದಕ್ಕಿಂತ 3 ಮೀಟ್ರು, ನೆಕ್ಸ್ಟ್ 3 ಮೀಟ್ರು, 3 ಮೀಟ್ರು, 3 ಮೀಟ್ರು, ಈ ರೀತಿ 3 ಮೀಟ್ರ್ ಅಂತರದಲ್ಲಿ ಇಡ್ತಾ ಹೋಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನೆಕ್ಸ್ಟ್ ಒಬ್ಬ ಸ್ಪರ್ಧಿಯು ಬಕೆಟ್ನಿಂದ ಆರಂಭಿಸಿ ಅದರ ಸಮೀಪದಲ್ಲಿರುವ ಆಲೂಗಡ್ಡೆಯನ್ನು ತೆಗೆದುಕೊಂಡು ಹಿಂದಕ್ಕೆ ಓಡಿ ಬಕೆಟ್ಗೆ ಹಾಕಬೇಕು. ಅಂದರೆ ಇವಳು ಇಲ್ಲಿ ನಿಂತಿದ್ದಾಳೆ ಹುಡುಗಿ, ಈ ಬಕೆಟ್ನಿಂದ ಇಲ್ಲಿಗೆ ಹೋಗಬೇಕು. ಇಲ್ಲಿಗೆ ಹೋಗಿ ಈ ಆಲೂಗಡ್ಡೆಯನ್ನು ತಗೊಂಡು ಮತ್ತೆ ಇದಕ್ಕೆ ಬಂದು ಹಾಕಬೇಕು. ಸೊ ನೆಕ್ಸ್ಟ್ ಮತ್ತೆ ಬಂದಳ, ಮತ್ತೆ ಎರಡನೇ ಬಕೆಟಿಗೆ ಹಿಂಗೆ ಎರಡನೇ ಆಲೂಗಡ್ಡೆಗೆ ಹೋಗಬೇಕು. ಇದನ್ನು ತೊಗೊಂಡು ಮತ್ತೆ ಹಿಂಗೆ ಬಂದು ಹಿಂಗೆ ಹಾಕಬೇಕು. ಸೊ ಅವಳು ಅದೇ ರೀತಿ ಎಲ್ಲ ಆಲೂಗಡ್ಡೆಗಳು ಬಕೆಟ್ನಲ್ಲಿ ಬಂದು ಬೀಳುವವರೆಗೆ ಮುಂದುವರಿಬೇಕು. ಸ್ಪರ್ಧಿಯು ಓಡಿದ ಒಟ್ಟು ದೂರವೇನು ಅಂತ ಕೇಳಿದ್ದಾರೆ. ಈಗ ನೋಡಿ, ಮೊದಲನೇದು ಅರ್ಥ ಮಾಡ್ಕೊಳ್ಳೋದು ನಾವು. ಈ ಹುಡುಗಿ ಏನಿದ್ದಾಳೆ, ಇಲ್ಲಿ ನಿಂತಿದ್ದಾಳೆ, ಇಲ್ಲಿ ನಿಂತಿದ್ದು ಇಲ್ಲಿ ಓಡೋಗ್ತಾಳೆ. ಇಲ್ಲಿಗೆ ಹೋಗ್ತಾಳೆ. ಎಷ್ಟು ಮೀಟ್ರ್ ಓಡಿದ್ಲು? 5 ಮೀಟ್ರ್ ಓಡಿದ್ಲು. ಆಲೂಗಡ್ಡೆ ತೊಗೊಂಬಂದು ಇಲ್ಲಿಗೆ ಹಾಕಿದ್ಲು. ಎಷ್ಟು ಮೀಟ್ರ್ ಆಯಿತು? ಇಲ್ಲಿ 5 ಮೀಟ್ರ್ ಆಯಿತು. ಸೊ 5 5 ಫಸ್ಟ್ 10 ಆಯಿತು, ಹೌದಾ? ಆಮೇಲೆ ನಂತರ ಎರಡನೇದಕ್ಕೆ ಓಡ್ತಾಳೆ. ಎಷ್ಟು? 8. ಯಾಕಂದರೆ 5 3 8 ಅಲ್ಲ, 8 ಓಡ್ತಾಳೆ. ನೆಕ್ಸ್ಟ್ ಇತ್ಲಗಿಂದ ಬರ್ತಾಳೆ, ಮತ್ತೆ 8 8 16 ಆಗುತ್ತೆ. ಸೊ ಈ ರೀತಿ ಓಡ್ಕೊಂತ ಹೋಗ್ತಾಳೆ, ಹೌದಾ? ಸೊ ಈಗ ನಾವು ಅದನ್ನು ಬರೆಯೋಣ. ಫಸ್ಟ್ ಏನು ಮಾಡೋಣ? ಬಕೆಟ್ನಿಂದ ಆಲೂಗಡ್ಡೆ ಇರ್ತಕ್ಕಂಥ ದೂರ ಬರೆದ್ಬಿಡೋಣ. ಬಕೆಟ್ನಿಂದ ಆಲೂಗಡ್ಡೆ ಇರುವ ಅಂತರಗಳು ಫಸ್ಟು
5, ಆಮೇಲೆ 8, ಆಮೇಲೆ 8 3 11, 11 3 14 ಹಿಂಗಾಗುತ್ತೆ. ಬರೆಯೋಣ, ಅದು ಅರ್ಥ ಆಯ್ತಾ ಇದು ಹೆಂಗೆ ನೋಡಿ. ಬಕೆಟ್ನಿಂದ ಆಲೂಗಡ್ಡೆಗಿರೋ ಅಂತರಗಳು ಮೊದಲು 5 ಮೀಟ್ರು, ಆಮೇಲೆ 5 3 8 ಮೀಟ್ರು, ಆಮೇಲೆ 8 3 11 ಮೀಟ್ರು, ಆಮೇಲೆ 11 3 14 ಮೀಟ್ರು. ಸೊ ಡ್ಯಾಶ್ 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 ಈ ರೀತಿ ಹೋಗ್ತಾ ಹೋಗುತ್ತೆ. ಹೌದಾ? ಈಗ ಅದೇ ರೀತಿ ಆ ಹುಡುಗಿ ಓಡಬೇಕಾದ ಅಂತರ ಏನಿದೆ ಇದ್ರ ಡಬಲ್ ಇರುತ್ತೆ. ಯಾಕೆ ಹೇಳ್ರಿ, ಒಂದು ಸರಿ ಹೋಗ್ತಾಳೆ 5 ಮೀಟ್ರು, ಒಂದು ಸರಿ ಬರ್ತಾಳೆ, ಮತ್ತು ಅದು 5 5 5 10 ಹಂಗಾಗಿ ಬರ್ಕೊಂಬಿಡೋಣ. ನೋಡಿ, ಓಡಬೇಕಾದ ಅಂತರ ಅದರ 2ರಷ್ಟು ಇರುವುದರಿಂದ, ಅಂದರೆ 5ನ್ನು ಡಬಲ್ ಮಾಡಿದ್ರೆ 10 ಮೀಟ್ರು, ನೆಕ್ಸ್ಟ್ 8ನ್ನು ಡಬಲ್ ಮಾಡಿದ್ರೆ 16, 11ನ್ನು ಡಬಲ್ ಮಾಡಿದ್ರೆ 22, ನೆಕ್ಸ್ಟ್ 14ನ್ನು ಡಬಲ್ ಮಾಡಿದ್ರೆ 28 ಮೀಟ್ರು. ಡ್ಯಾಶ್ 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 ಈ ರೀತಿ ಹೋಗುತ್ತೆ. ಸೊ ಇಲ್ಲಿ ನೋಡಿ, ಇದು 10 ಇದು. ಇಲ್ಲಿ ಮೊದಲ ಪದ ಎ ಇಸ್ ಈಕ್ವಲ್ ಟು ಏನಾಗಿದೆ, 10 ಮೀಟ್ರ್ ಆಗಿದೆ. ಹೌದಾ? ಡಿ ಇಸ್ ಈಕ್ವಲ್ ಟು A2 ಮೈನಸ್ A1. A2 ಅಂತಂದರೆ 16 ಮೈನಸ್ 10 ಮೊದಲನೇ ಪದ. ಅಲ್ಲಿಗೆ 16ರಲ್ಲಿ 10 ಹೋದರೆ 6 ಆಗುತ್ತೆ. ಹೌದಾ? 6 ಆಗುತ್ತೆ. ಇನ್ನು ಎನ್ ಕಂಡುಹಿಡಿಯೋಣ. ಎನ್ ಎಷ್ಟಂತೆ ನೋಡಿ, ಒಟ್ಟು 10 ಆಲೂಗಡ್ಡೆ ಇದ್ದಾವೆ, ಅಂದರೆ 10 ಸರಿ ಹೋಗಬೇಕಾಗುತ್ತೆ. ಅಲ್ಲಿ ಎನ್ ಇಸ್ ಈಕ್ವಲ್ ಟು 10. ಹೌದಾ? ಸೊ ಒಟ್ಟು ದೂರ ಕೇಳಿದ್ದಾರೆ. ಸೊ ಒಟ್ಟು ದೂರ ಕೇಳಿರೋದ್ರಿಂದ ನಾವೇನು ಮಾಡಬೇಕು, S10 ಇಸ್ ಈಕ್ವಲ್ ಟು ಕ್ವಶ್ಚನ್ ಮಾರ್ಕ್. S10 ಇಸ್ ಈಕ್ವಲ್ ಟು ಕ್ವಶ್ಚನ್ ಮಾರ್ಕ್. ಇದನ್ನು ನಾವು ಕಂಡುಹಿಡಿದ್ಬಿಟ್ರೆ ಮುಗೀತು. ಈಗ ನಾವು SN ಬರ್ಕೊಳ್ಳೋಣ. SN ಇಸ್ ಈಕ್ವಲ್ ಟು n/2 2a ಪ್ಲಸ್ n-1 ಇಂಟು ಡಿ. ಅಲ್ಲಿ n ಅಂತಂದ್ರೆ ಏನು, 10 ಡಿವೈಡೆಡ್ ಬೈ 2. 2a ಅಂತಂದರೆ ಏನು, 10 ಪ್ಲಸ್ n ಅಂದರೆ 10 ಮೈನಸ್ 1. ಡಿ ಅಂದರೆ ಏನು, ಡಿ ಅಂದರೆ ಇಲ್ಲಿದೆ ನೋಡಿ 6, ಇಲ್ಲಿದೆ ನೋಡಿ ಡಿ 6. ಸೊ ಈಗ ನೋಡಿ 2 ಅಂದಲೇ 2 5, ಅಲ್ಲಿಗೆ 5, ಇದು 2 ಹತ್ತಲೇ 20 ಪ್ಲಸ್ 9 ಇಂಟು 6. ಈ ಕಡೆ ಮಾಡ್ತೀನಿ ನೋಡಿ, 5 20 9 6 54. ಹೌದಾ? ಅಲ್ಲಿಗೆ 5 54 20 ಕೂಡಿದ್ರೆ 74. ಈಗ 5 ಇಂಟು 74 ನೋಡಿ, 5 4 20ಕ್ಕೆ 0 10 2 7 5 35 2 37 770. ಸೊ 770 ಅನ್ನೋದೇನು, SN S10 S10 ಇಸ್ ಈಕ್ವಲ್ ಟು S10 ಇಸ್ ಈಕ್ವಲ್ ಟು 770. ಸೊ ಹಾಗಾಗಿ ಫೈನಲ್ ಆಗಿ ಏನು ಬರಿಬೋದು, ಸ್ಪರ್ಧಿಯು ಓಡಿದ ಒಟ್ಟು ದೂರ ನೋಡಿ, ಸ್ಪರ್ಧಿ ಓಡಿದ ಒಟ್ಟು ದೂರ ಎಷ್ಟು, 370 ಮೀಟರ್. 370 ಮೀಟರ್.